ಸ್ನೇಹಿತರೆ, ತಮ್ಮ ಸಹಜ ಸೌಂದರ್ಯದಿಂದಲೇ ಕನ್ನಡ ಸೇರಿದಂತೆ ಹಲವು ಚಿತ್ರರಂಗದಲ್ಲಿ ಗುರುತಿಸಿಕೊಂಡವರು ನಟಿ ವಿಜಯಲಕ್ಷ್ಮಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಬದುಕು ಅಲ್ಲೋಲ ಕಲ್ಲೋಲವಾಗಿದೆ. ಈಗ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತಿಲ್ಲವಾದರೂ ಇವರ ಬದುಕಿನಲ್ಲಿ ಬಂದಿರುವ ಬಿರುಗಾಳಿಯಿಂದಲೇ ಸುದ್ದಿ ಆಗ್ತಾ ಇದ್ದಾರೆ. ಒಂದು ಕಾಲದಲ್ಲಿ ರಾಣಿಯಂತೆ ಮೆರೆಯುತ್ತಿದ್ದ ನಟಿ ವಿಜಯಲಕ್ಷ್ಮಿ ಅವರಿಗೆ ಸದ್ಯ ಯಾವುದೇ ಚಾನ್ಸ್ ಸಿಗುತ್ತಿಲ್ಲ. ತಮಿಳು ಚಿತ್ರರಂಗಕ್ಕೆ ಆದಾಗಲೇ ಗುಡ್ ಬೈ ಹೇಳಿ ಬಂದಿದ್ದಾರೆ. ಇದರ ನಡುವೆ ತಮ್ಮ ಬದುಕು ಹಾಗೂ ಅಕ್ಕನ ಬದುಕಿನ ಬಗ್ಗೆ ಹಲವಾರು ವಿಡಿಯೋ ರಿಲೀಸ್ ಮಾಡುತ್ತಲೇ ಕಳೆದ 2 ವರ್ಷಗಳಿಂದ ಭಾರಿ ಸದ್ದು ಮಾಡ್ತಾ ಇದ್ದಾರೆ. ಇದೀಗ ಅವರು ರಾಜೇಶ್ ಗೌಡ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ತಮ್ಮ ಬದುಕಿನ ಹಲವು ದುರಂತಗಳ ಬಗ್ಗೆ ಮಾತನಾಡಿದ್ದಾರೆ. ಇದರ ಮಧ್ಯೆ ಶಾಕಿಂಗ್ ವಿಷಯವೊಂದನ್ನು ಅವರು ರಿವೀಲ್ ಮಾಡಿದ್ದಾರೆ. ಅದೇನೆಂದರೆ, ತಮಿಳುನಾಡಿನ ರಾಜಕಾರಣಿ ಚಿತ್ರ ನಿರ್ದೇಶಕ ಸೀಮಾನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ನಟ ಜಗ್ಗೇಶ್ ಅವರು ನನ್ನ ಪತಿ ಎಂದು ಸುಳ್ಳು ಸುದ್ದಿ ಹರಡಿದ್ದಾರೆ. ತಮ್ಮ ಮಾನವನ್ನ ಹರಾಜು ಹಾಕಿದ್ದು ಅಲ್ಲದೆ ಜಗ್ಗೇಶ್ ಅವರ ವಿರುದ್ಧ ಅಪಪ್ರಚಾರ ಮಾಡಿದ ವಿಷಯವನ್ನು ಹೇಳಿದ್ದಾರೆ. ನಟಿ ವಿಜಯಲಕ್ಷ್ಮಿ ಅವರು ಈ ವಿಡಿಯೋದಲ್ಲಿ ಹೇಳಿದಂತೆ 2020 ಸಮಯ ಅದಾಗಲೇ ನನ್ನ ಅಕ್ಕನ ಬಾಳಿನಲ್ಲಿ ಬಹುದೊಡ್ಡ ದುರಂತವೇ ನಡೆದು ಹೋಗಿತ್ತು. ಆಕೆಯ ಪತಿಯ ಮನೆಯವರ ಕಿರುಕುಳದಿಂದ ತಪ್ಪಿಸಿಕೊಳ್ಳಲು ನಮಗೆ ಯಾರದಾದರೂ ಸಹಾಯ ಬೇಕಿತ್ತು. ಆಗಲೇ ನಮಗೆ ಸಹಾಯ ಮಾಡುವುದಾಗಿ ಹೇಳಿ ಬಂದವರು ಇದೇ ಸೀಮನ್ ಅವರು. ಆಗ ಅವರ ಚಿತ್ರದಲ್ಲಿಯೂ ನಾನು ಕೆಲಸ ಮಾಡಿದ್ದೆ, ಅದರಿಂದ ಪರಿಚಯವಾಗಿತ್ತು. ಆದರೆ ಅಲ್ಲಿಂದಲೇ ದೊಡ್ಡ ದುರಂತವೊಂದು ಶುರುವಾಯಿತು ಎಂದಿದ್ದಾರೆ. ಅಷ್ಟಕ್ಕೂ ವಿಜಯಲಕ್ಷ್ಮಿ ಸಹೋದರಿ ಉಷಾ ಮದುವೆ ಆಗಿರುವುದು ಬಾಲಿವುಡ್ ನಟಿ ಜಯಪ್ರದಾ ಸಹೋದರ ರಾಜಬಾಬು ಅವರನ್ನ. ಆದರೆ ಅವರ ಅಕ್ಕನ ಸಂಸಾರ ಕೂಡ ಸುಖವಾಗಿಲ್ಲ. ಮದುವೆಯಾಗಿ ಕೆಲವೇ ವರ್ಷಗಳಲ್ಲಿ ಗಂಡನ ಮನೆಯಿಂದ ಹೊರಕ್ಕೆ ಬಂದಿದ್ದಾರೆ ಜಯಪ್ರದಾ ಮತ್ತು ಅವರ ಕುಟುಂಬಸ್ಥರು ಸಿಕ್ಕಾಪಟ್ಟೆ ಕಿರುಕುಳ ನೀಡಿ ಅಕ್ಕನ ಮನೆಯಿಂದ ಹೊರಹಾಕಿದ್ದಾರೆ. ಇದಾಗಲೇ ವಿಜಯಲಕ್ಷ್ಮಿ ಮಾತನಾಡಿದ್ದಾರೆ. ಅಕ್ಕನ ಗಂಡನ ಮನೆಯವರಿಂದ ತುಂಬಾ ಟಾರ್ಚರ್ ಇದುದರಿಂದ ಹಾಗೂ ಜಯಪ್ರದಾ ರಾಜಕೀಯ ಹಿನ್ನೆಲೆ ಇದುದರಿಂದ ನಮಗೆ ಯಾರಾದರೂ ರಾಜಕೀಯ ವ್ಯಕ್ತಿಯ ಸಹಾಯ ಬೇಕಿತ್ತು. ಆಗ ಸೀಮನ್ ಅವರು ನೆರವಾದರು. ಅದಾಗಲೇ ಅವರು ನಾಮ್ ತಮಿಳ್ ಕಚ್ಚಿ ರಾಜಕೀಯ ಪಕ್ಷ ಶುರು ಮಾಡಿದ್ರು. ಆ ಪಕ್ಷಕ್ಕೂ ನಾನು ಸಾಕಷ್ಟು ಹಣದ ನೆರವು ನೀಡಿದೆ. ಅವರಿಗೆ ಆಗ ಮದುವೆ ಆಗಿರಲಿಲ್ಲ. ನಾನು ಅಕ್ಕ ಅಮ್ಮ ಇದ್ದುದರಿಂದ ನಮ್ಮ ಮನೆಯಲ್ಲಿಯೂ ಗಂಡು ದಿಕ್ಕಿರಲಿಲ್ಲ ಎಂದು ನನ್ನನ್ನು ಮದುವೆ ಆಗುವುದಾಗಿ ಹೇಳಿದರು. ನಾನು ಅವರು ಒಟ್ಟಿಗೆ ಇದ್ವಿ ಎಂದು ವಿಜಯಲಕ್ಷ್ಮಿ ಹೇಳಿದ್ದಾರೆ. ಕೆಲ ವರ್ಷ ಒಟ್ಟಿಗೆ ಇದ್ವಿ, ಆದರೆ ಅವರ ಪಕ್ಷದವರಿಗೆ ಕನ್ನಡಿಗರನ್ನು ಕಂಡರೆ ಆಗ್ತಿರಲಿಲ್ಲ. ಅದರಿಂದ ಸೀಮನ್ ಅವರು ನೀನು ಕನ್ನಡದವಳಾಗಿರುವ ಕಾರಣ ನಿನ್ನೊಟ್ಟಿಗೆ ಇರಲು ಆಗುವುದಿಲ್ಲ, ಇದರಿಂದ ರಾಜಕೀಯಕ್ಕೆ ತೊಂದರೆ ಆಗುತ್ತದೆ ಎಂದು ಬಿಟ್ಟರು. ಇಷ್ಟು ವರ್ಷ ಒಟ್ಟಿಗೆ ಇದ್ದು ಹೀಗೆ ಹೇಳಿದರೆ ಹೇಗೆ ಎಂದೆ. ಅದಾಗಲೇ ಅವರಿಗೆ ಸಿಕ್ಕಾಪಟ್ಟೆ ಹಣವನ್ನು ಸುರಿದು ಆಗಿತ್ತು. ಆದರೆ ಅವರು ನನ್ನ ಜೊತೆ ಜಗಳವಾಡಿ ಪ್ರತ್ಯೇಕ ಆಗಿಬಿಟ್ರು. ಹೀಗೆ ವಿಜಯಲಕ್ಷ್ಮಿ ಅವರು ತನ್ನ ಜೀವನದ ನೋವುಗಳನ್ನು ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಅನಿಸುತ್ತೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.